ನಂಬರ್ ಆಫ್ ನ್ಯೂಸ್ ಜಾಸ್ತಿ ಇದ್ದಾವೆ. ಎಲ್ಲ ಸುದ್ದಿಗಳನ್ನು ಬೇಗ ಬೇಗ ಹೇಳ್ತಾ ಹೋಗ್ಬಿಡೋಣ. ಬಿಡದಿ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದ ಸುದ್ದಿ ಮೊದಲನೆಯದ್ದಾಗಿ, ಬೈರಮಂಗಲದಲ್ಲಿ ಸರ್ವೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಬಂದಿದ್ರು. ಇವತ್ತು JMC ಸರ್ವೆ ಅಂತ ಒಂದಾಗಬೇಕು. ಬಿಡದಿ ಟೌನ್ಶಿಪ್ ವಿವಾದ ಬೈ ಆ್ಯಂಡ್ ಲಾರ್ಜ್ ಎಲ್ಲರಿಗೂ ಇದರ ಬಗ್ಗೆ ಒಂದು ಅಂದಾಜಿದೆ. ಮೊದಲಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರಿಗೆ ಬೆಂಗಳೂರು ಸುತ್ತ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅನ್ನುವ ಆಲೋಚನೆ ಬಂದಿತ್ತು. ಆ ಆಲೋಚನೆಯನ್ನು ಒಂಥರ ಈ ಪಬ್ಲಿಕ್ ಡಿಸ್ಕಷನ್ಗೆ ಬಿಟ್ಟರು. ಅವರಿಗೆ ಅರ್ಥ ಆಯಿತು, ತುಂಬ ವಿರೋಧ ಇದೆ ಅಂತ ಅಲ್ಲಿಗೆ ಸುಮ್ಮನೆ ಕೈ ಬಿಟ್ಟಿದ್ರು. ಅವರು ವಿರೋಧ ಇದೆ ಅಂತ ಅವರಿಗೆ ಅರ್ಥ ಆಗಿತ್ತು. ಅದನ್ನು ಕಾಂಗ್ರೆಸ್ ಖಂಡತುಂಡವಾಗಿ ಆವಾಗ ವಿರೋಧಿಸಿತ್ತು. ಸದನದಲ್ಲಿ ನಿಂತ್ಕೊಂಡು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧಿಸಿದ್ರು. ಅದೆಲ್ಲ ಆಗಿತ್ತು, ಅಲ್ಲಿಗೆ ನಿಂತು ಹೋಗಿತ್ತು ಅದು. ಈಗ ಈ ಸರ್ಕಾರ ಬಂದ ಮೇಲೆ, ಮೇನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದರು. ಮೇನಲ್ಲಿ ಒಂದು ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡರು. ಒಟ್ಟು 7,854 ಎಕರೆ ಜಮೀನು ಬೇಕಿದ್ದಕ್ಕೆ. ರೈತರ ಹತ್ರ ಇರುವ ಇಷ್ಟು ಜಮೀನು ಬೇಕು, ಸರ್ಕಾರಿ ಜಮೀನು ಬೇರೆ. 7,854 ಎಕರೆ. ಈ ಇಷ್ಟು ಜಮೀನು 5,519 ರೈತರ ಹತ್ರ ಇದೆ. ಇವರ ಪೈಕಿ ನೋಡಿ ಇದು ಹೆಂಗಾಗಿದೆ ಅಂದರೆ, ಸರ್ಕಾರ ಹೇಳ್ತಾ ಇರೋದು 80% ರೈತರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, 20% ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನೆ ಮಾಡ್ತಿರೋರು 80% ರೈತರು ಒಪ್ಕೊಂಡೇ ಇಲ್ಲ, 20% ರೈತರಷ್ಟೇ ಒಪ್ಕೊಂಡಿರೋದು ಅಂತಾರೆ. ಅದಕ್ಕೆ ಸಂಜೆ ಡಿಬೇಟ್ನಲ್ಲಿ ನಾನು ಹೇಳಿದೆ, ಒಪ್ಪಿಕೊಂಡ ರೈತರು, ಒಪ್ಪಿಕೊಳ್ಳದೇ ಇರುವ ರೈತರು ಹೆಸರು, ಸರ್ವೆ ನಂಬರ್ದು ಒಂದು ಪ್ರಿಂಟೌಟ್ ತೆಗೆದು ಆ ಪಂಚಾಯತಿ ನೋಟಿಸ್ ಬೋರ್ಡಿಗೆ ಹಾಕಿಬಿಡಿ, ಕ್ಲಾರಿಟಿ ಸಿಕ್ಕಿಬಿಡ್ಲಿ ಅಂತ. ಯಾಕಂದರೆ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಮನಮೋಹನ್ ಸಿಂಗ್ ಅವರಿದ್ದಾಗ ಆಗಿನ ಕೇಂದ್ರ ಸರ್ಕಾರ ತಂದಿರುವ ಕಾಯ್ದೆ ಹೇಳುತ್ತೆ 80% ರೈತರು ಒಪ್ಕೊಂಡಿದ್ರೆ ಭೂ ಸ್ವಾಧೀನ ಮಾಡ್ಕೊಳ್ಳೋಕೆ ಅಡ್ಡಿ ಇಲ್ಲ, ಇನ್ನು 20% ರೈತರ ಪ್ರತಿಭಟನೆ ಮ್ಯಾಟರ್ ಆಗೋದಿಲ್ಲ. 80% ರೈತರು ಒಪ್ಕೊಂಡಿದ್ರೆ ಮಾಡ್ಬೋದು. 80% ರೈತರು ಒಪ್ಕೊಂಡ್ಬಿಟ್ಟಿದ್ರೆ ನೋಡಿರಿ ಇಂತಿಂಥ ರೈತರು ನಿಮ್ಮಲ್ಲಿ ಒಪ್ಕೊಂಡಿದ್ದಾರೆ ಅಂತ ಒಂದು ಲಿಸ್ಟ್ ಹಾಕಿ ಮುಂದಿನ ಕಾರ್ಯವಾಹಿ ಮಾಡಿದ್ರೆ ಮುಗೀತಪ್ಪ, ಕಾರ್ಯಾಚರಣೆ ಮಾಡಿದರೆ ಮುಗೀತು. ಒಪ್ಪಿಕೊಳ್ಳದೇ ಇರುವ ರೈತರು, ಒಪ್ಪಿಕೊಂಡಿರುವ ರೈತರು ಹೇಳ್ತಾರೆ 1,367 ರೈತರಷ್ಟೇ ಅಬ್ಜೆಕ್ಷನ್ ಇದೆ. ಅಬ್ಜೆಕ್ಷನ್ ಮಾಡಿದ ರೈತರ ಪೈಕಿ 257 ರೈತರು ವಿಚಾರಣೆಗೆ ಬಂದಿಲ್ಲ. 108 ಜನ ರೈತರು ಹೇಳ್ತಾ ಇದ್ದಾರೆ ಯೋಜನೆ ಜಾರಿಗೆ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 637 ರೈತರ ವಿರೋಧ ಮಾತ್ರ ಇದೆ ಈ ಜಮೀನು ಕೊಡೋದಕ್ಕೆ, ಟೌನ್ಶಿಪ್ ಮಾಡೋದಕ್ಕೆ ಅಂತ. ಇದನ್ನು ಹೇಳ್ತಾ ಇರೋರು, ಈ ಸಂಖ್ಯೆ ಬರ್ತಾ ಇರೋದು ಜಮೀನು ಕೊಡುವುದಕ್ಕೆ ಒಪ್ಪಿಕೊಂಡಿರುವ ರೈತರಿಂದ ಬರ್ತಾ ಇರುವ ಸಂಖ್ಯೆ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 5,519 ರೈತರ ಪೈಕಿ ಕೇವಲ 637 ರೈತರ ಮಾತ್ರ ವಿರೋಧ ಇದೆ ಅಂತ ಹೇಳ್ತಾ ಇರೋರು ಜಮೀನು ಇಲ್ಲಿ ಟೌನ್ಶಿಪ್ ಆಗಬೇಕು ಅಂತ ವಾದ ಮಾಡ್ತಾ ಇರುವ ರೈತರು ಕೊಟ್ಟಿರುವಂಥ ಸಂಖ್ಯೆ ಇದು. ಈಗಾಗಲೇ 519 ಎಕರೆ ಜಮೀನಿಗೆ ಅಧಿಸೂಚನೆ ಹೊರಟು ಅಕ್ವೈರ್ ಆಗಿ ಸರ್ಕಾರ ಪರಿಹಾರದ ದುಡ್ಡು ಕೊಟ್ಟುಬಿಟ್ಟಿದೆ, ಚೆಕ್ಕು ಕೊಟ್ಟುಬಿಟ್ಟಿದೆ. ಪರಿಹಾರ ಎಷ್ಟು? 1 ಎಕರೆಗೆ 2,07,00,000 ಆನ್ ಆನ್ ಆ್ಯಾವ್ರೇಜ್ ಬರುತ್ತೆ. 2,07,00,000. ಆಮೇಲೆ ಆ ಜಮೀನಿನಲ್ಲಿ ಗಿಡಗಳಿದ್ವಾ, ಮನೆಗಳಿದ್ವಾ, ಅದೆಲ್ಲದರ ಆಧಾರದ ಮೇಲೆ ಪರಿಹಾರ ವ್ಯತ್ಯಾಸ ಆಗತ್ತೆ. 2.5 ಕೋಟಿಯ ತನಕನೂ ತಗೊಂಡವರು ಇದ್ದಾರೆ ಪರಿಹಾರ. ಇಪ್ಪತ್ತಾರು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಈ ಯೋಜನೆ ಬರುತ್ತೆ. ಕಂದಾಯ ಗ್ರಾಮಗಳು ಅಂತ ನೋಡೋದಕ್ಕೆ ಹೋದರೆ 9, ಗ್ರಾಮ ಪಂಚಾಯಿತಿಗಳು ಅಂತ ನೋಡೋದಕ್ಕೆ ಹೋದರೆ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ. ಕೆಂಚುಗಾರನಹಳ್ಳಿ, ಬೈರಮಂಗಲ ಗ್ರಾಮ ಪಂಚಾಯಿತಿ. ನಮಗೆ ದುಡ್ಡು ತಗೊಳ್ಳೋದಕ್ಕೆ ಮನಸ್ಸಿಲ್ಲಪ್ಪ, ಜಮೀನು ಕೊಟ್ಟು ನಾವು ದುಡ್ಡು ತಗೊಳ್ಳೋಕೆ ರೆಡಿ ಇಲ್ಲ ಅನ್ನುವವರಿಗೆ ಸರ್ಕಾರ ಇನ್ನೂ ಒಂದು ಆಫರ್ ಕೊಟ್ಟಿದೆ. ಡೆವಲಪ್ ಆದ ಜಮೀನಿನಲ್ಲಿ ಸೈಟ್ಗಳನ್ನು ತಗೊಳ್ಬೋದು, ನೀವು 50% ಸೈಟ್ ತಗೋಬೋದು. 1 ಎಕರೆಗೆ 9,693 ಸ್ಕ್ವೇರ್ ಫೀಟ್ ಜಾಗ ಬರುತ್ತೆ. ಒಂದು 8 30-40 ಸೈಟ್ ಕೊಡ್ತಾರಂತೆ 1 ಎಕರೆ ಜಮೀನಿಗೆ ಪರಿಹಾರವಾಗಿ. ಹೆಚ್ಚು ಕಡಿಮೆ 1.5 ವರ್ಷದಿಂದ ಪ್ರತಿಭಟನೆ ನಡೀತಾ ಇದೆ. ಬೇರೆ ಬೇರೆ ಸ್ವರೂಪದಲ್ಲಿ ಪ್ರತಿಭಟನೆಗಳಾದವು. ಇದು ಕಾಂಗ್ರೆಸ್ ವರ್ಸಸ್ BJP JDS ಆಯಿತು. BJPಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ JDS ಪ್ರತಿಭಟನೆ ಮಾಡ್ತಾ ಇದೆ. ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅದು. ಎಲ್ಲವೂ ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿದ್ದು ಇವತ್ತು ಸರ್ವೆ ಮಾಡುವುದಕ್ಕೆ ಅಧಿಕಾರಿಗಳು ಬಂದಾಗ. ಅವರ ಕಾರಿನ ಗ್ಲಾಸ್ ಹೊಡೆದ್ರು, ಪೊರಕೆಯಲ್ಲಿ ಹೊಡೆದ್ರು.
ಬಿಗಿ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿತ್ತು, 3 ಜನ ಪೊಲೀಸರಿಗೆ ಏಟಾಯಿತು. ಜಮೀನಿನ ಸರ್ವೆ ಮಾಡೋದಕ್ಕೆ ಬಂದರೆ ಇಲ್ಲೇ ವಿಷ ಕುಡಿದು ಸತ್ತೋಗ್ತೀವಿ ಅಂತ ವಿಷದ ಬಾಟಲ್ ತೋರಿಸಿದ್ರು ರೈತರು. ನೋಡ್ರಿ, ಕೆಲವು ರೈತರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹೌದು, ಮೊನ್ನೆ ಇದು ಬಾಲಕೃಷ್ಣ ಅವ್ರು ಕರೆದಿರೋ ಶಾಸಕರು, ಅವತ್ತು ನಾವು ಮನವಿ ಕೊಟ್ಟು ಹೇಳಿದ್ವಿ, ನೀವು ಮಾನ್ಯ ಮುಖ್ಯಮಂತ್ರಿ ಹತ್ರ ನಮಗೆ ಸಭೆ ಕರಿಬೇಕು, ರೈತರ ಬಗ್ಗೆ ಮಾತಾಡಬೇಕು, ನಾವು ಭೂಮಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ವಿ. 15 ದಿನ ಟೈಮ್ ತೊಗೊಂಡಿದ್ರು. ಅಲ್ಲಿವರೆಗೂ ನಾವು ಯಾವುದೇ JMC ಆಗಲಿ ಏನೇ ಆಗಲಿ ಮಾಡೋಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ಅಂತೆಲ್ಲ ನಾವು ಕೇಳ್ಕೊಂಡಿದ್ದು. ಹ್ಞೂ ಅಂತ ಹೇಳಿದ್ರು. ಅದಾದ ತಕ್ಷಣ ಮತ್ತೆ ಅವ್ರು ಪ್ರೆಸ್ ಮೀಟ್ ಮಾಡಿ, ಇಲ್ಲ ನಾವು ಕೊಡ್ತಾ ಇದ್ದೀವಿ, ಮಾಡಿಸ್ತೀವಿ, ಬಲವಂತದಿಂದ ಯಾರಾದರೂ ಬಂದರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲೇ ತಂದಿಕ್ತಾ ಇದ್ದಾರೆ ಈ ಸರ್ಕಾರ. ಅಂದರೆ ಒಂದು ಕಡೆ ಹ್ಞೂ ಬೇಡ ಆಯಿತು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಒಂದು ಸೈಡ್ ನಮಗೆ ಉತ್ತರ ಕೊಡ್ತಾರೆ, ಇನ್ನೊಂದು ಕಡೆ ಬಂದು ಆ ಕಡೆ ಪಕ್ಷದವ್ರಿಗೆ ನೀವು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಇದು ಸರ್ಕಾರನೇ ನೇರ ಹೊಣೆ. ಸರ್ಕಾರದಲ್ಲಿರೋ ವ್ಯಕ್ತಿಗಳೇ ಅಲ್ಲಿ ಮಾಡಬೇಡಿ ಅಂತ ನಾವು ಕೂತಿದ್ರೆ ಅಲ್ಲಿ ಮಾಡಿ ಅಂತ ಕಳಿಸೋದು ಅವರೇನೇ. ನಮ್ಮಲ್ಲೇ ಗುಂಡಾಗಿರಿ ಮಾಡಿಸಿ ನಮ್ಗೆ ಸಹಾಯಕ್ಕೆ ಬರೋವಂಥ ನಮ್ಮ ರೈತ ಬೆಂಬಲಕ್ಕೆ ಯಾರು ಬರ್ತಾರೋ ಅವ್ರ ಮೇಲೆಲ್ಲ ಗುಂಡಾಗಿರಿ ಮಾಡೋದು. ಸರ್, ಇವತ್ತು ಏನು ಫೈನಲ್ ನೋಟಿಫಿಕೇಶನ್ ಮಾಡಿರೋ ಮಂಡಳ್ಳಿ ಗ್ರಾಮದ್ದು JMC ಕಾರ್ಯ ಮಾಡೋಕ್ಕೆ ಬಂದಿರು. ಏನು ಒಂದು 2-3 ರೈತರು ಒಪ್ಕೊಂಡಿದ್ರು, ಅವ್ರು JMC ಕಾರ್ಯ ಮಾಡೋಕ್ಕೆ ಬಂದಿದ್ರು. ನಾವು ಅದನ್ನು ತಡೆದಿದ್ದೀವಿ. ಯಾಕೆಂದರೆ ನಮ್ಮ ಬೇಡಿಕೆ ಏನಂದರೆ, ಇವತ್ತು ಫೈನಲ್ ನೋಟಿಫಿಕೇಶನ್ ಮಾಡಿ ಅವ್ರದ್ದು JMC ಮಾಡೋಕ್ಕೆ ಬಂದವ್ರಲ್ವ, ಒಪ್ಪಿರೋರ್ದ. ಈಗ ನಮ್ಮದನ್ನು ಅವರು ಒಂದು ಅಫಿಡವಿಟಲ್ಲಿ ಮಂಡಳ್ಳಿ ಗ್ರಾಮದ್ದು ಇನ್ನು ಒಪ್ಕೊಳ್ದೇ ಇರೋರ್ದ ನಾವು ತಗೊಳ್ಳಲ್ಲ, ಟೌನ್ಶಿಪ್ ಇದಕ್ಕೆ ತಗೊಳ್ಳಲ್ಲ, ಅವ್ರದ್ದು ಕೈ ಬಿಡ್ತಾ ಇದ್ದೀವಿ ಅಂತ ಒಂದು ಇಂಬರಹ ಬರ್ಕೊಡ್ಲಿ ಅಂತ ನಾವು ಮಾಡ್ತಾ ಇರೋದು. ಯಾವ JMC ಮಾಡೋದು ನಮಗೇನು ಪ್ರಾಬ್ಲಮ್ ಇಲ್ಲ ಪಾಪ. ಸರ್, ಪೊಲೀಸ್ನವ್ರು ಬಂದರು, ಇಲ್ಲಿ ಸರ್ವೆ ಮಾಡ್ತಾರೆ ಅಂದರು. ಸರ್ವೆ ಮಾಡ್ತಾರೆ ಅಂದ್ಬಿಟ್ಟು ರಿಸರ್ವ್ ಎಲ್ಲ ಬಂತು. ನಾವು ಬನ್ಗಿರಿ ಗ್ರಾಮದಿಂದ ನೋಡ್ಕೊಂಡು ಬಂದರೆ ಪೊಲೀಸ್ನವ್ರು ಬಂದು, ಇಲ್ಲ ನಾವೇನೋ ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ಕೊಡ್ತಾರೆ ಅನ್ನೋ ಭೂಮಿ ಕೊಡ್ತಾರೆ ಅನ್ನೋರು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ನಿಮ್ಮದೇನು ಮಾಡಲ್ಲ ನಾವು ಅಂತಂದರು. ನಮ್ಗೆ DC ಮುಖಾಂತರ ಒಂದು ಆರ್ಡ್ರ್ ಕೊಡಿಸ್ಲಿ ಸರ್, ಈ ಭೂಮಿ ಬೇಡ ಅಂದವ್ರದ್ದು ಜಮೀನು ಬಿಟ್ಬಿಡ್ತೀವಿ, ನಾವು ಸರ್ವೆ ಮಾಡಲ್ಲ ಅಂತ ಒಂದು DC ಮುಖಾಂತರ ಆರ್ಡ್ರ್ ಕೊಡಿಸ್ಲಿ. ನಾವು ಅವ್ರು ಮಾಡಿಸ್ಕೊಳ್ಳಿ ಜಮೀನು, ನಮಗೇನು ತೊಂದರೆ ಇಲ್ಲ, ಅವ್ರು ಕೊಡ್ತೀವಿ ಅನ್ನೋರು ಅವ್ರು JMC ಮಾಡಿಸ್ಕೊಳ್ಳಿ. ನಾವಂತೂ ಭೂಮಿ ಬಿಡಲ್ಲ, ಕೊಡಲ್ಲ ಸರ್. ನಾವು ಯಾವುದಕ್ಕೂ ಬಗ್ಗೋದು ಜಗ್ಗೋದು ಏನೂ ಇಲ್ಲ ಸರ್. ನಾವು ಪಾರ್ಕೆ ತಗೊಂಡು ಪಾರ್ಕೆ ಸೇವೆನ DC ಬಂದರು ಅಷ್ಟೇ, ಈ ಬಾಲಕೃಷ್ಣ ಬಂದರು ಅಷ್ಟೇ ಸರ್, ಅಷ್ಟೇ ನಮ್ಮದು. ಶ್ರೀನಿವಾಸ ಗೌಡ ಅಂತ ರಾಮನಗರ SP ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ಅವ್ರು ಇವತ್ತು ಪರಿಸ್ಥಿತಿ ಕಂಟ್ರೋಲ್ ಮಾಡೋದಕ್ಕೆ. ಹಂಗೆ ನೋಡಿದರೆ ರಾಮನಗರ ಪೊಲೀಸರು ಭಾಳ ಸಂಯಮದಿಂದ ವರ್ತಿಸಿದರು ಅಂತ ಹೇಳಕ್ಕೆ ಅಡ್ಡಿ ಇಲ್ಲ. ಇವತ್ತು ಆವಾಗಲೇ ಅನ್ನಲ್ಲ 3 ಜನರಿಗೆ ಗಾಯ ಆಗಿದೆ. SP ಪ್ರತಿಭಟನಾ ನಿರತ ರೈತರನ್ನು ಕನ್ವಿನ್ಸ್ ಮಾಡೋದಕ್ಕೆ ಭಯಂಕರ ಪ್ರಯತ್ನ ಪಟ್ಟರು. ಹೀಗೆ ಗಲಾಟೆ ಮಾಡಿದ ರೈತರ ಮೇಲೆ ಕೇಸ್ ಆಗುತ್ತಾ? ಸರ್ವೆ ಮಾಡೋದಕ್ಕೆ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಅವ್ರು ಕಂಪ್ಲೇಂಟ್ ಕೊಟ್ಟರೆ ಯೋಚನೆ ಮಾಡೋಣ ಅಂತೆ ಅಂದರು. ಶ್ರೀನಿವಾಸ್ ಗೌಡ ಕೇಳಿಸ್ಕೊಂಡು, ಮಂಡಳಿ ದೊಡ್ಡಿಲ್ಲಿ ಏನಿದೆ ಅಲ್ಲಿ ಸರ್ವೆ ಮಾಡೋಕ್ಕೆ ಬಂದಿದ್ದಾರೆ. ಬಟ್ ಏನು ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸಿ 1-2 ಪ್ರೈವೇಟ್ ವೆಹಿಕಲ್ಸ್ಗಳದ್ದು ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ನಮ್ಮ 3 ಸಿಬ್ಬಂದಿಗಳಿಗೆ ಏಟಾಗಿದೆ. ಒಬ್ಬರು DYSPಗೆ ಮತ್ತು ಒಬ್ಬರು ಇನ್ಸ್ಪೆಕ್ಟ್ರಿಗೆ ಮತ್ತು ಒಬ್ಬರು ಸಿಬ್ಬಂದಿಗೆ ಏಟ್ ಬಿದ್ದಿದೆ. ಏನು GVDA ಕಡೆಯಿಂದ ಸರ್ವೆಗೆ ಬಂದಂಥ ಕೆಲವು ಅಧಿಕಾರಿಗಳಿಗೆ ಗೆರಾವ್ ಮಾಡಿ ಮುತ್ತಿಗೆ ಮಾಡಿ ಹಾಕಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಅದು ರೆವೆನ್ಯೂ ಇಲಾಖೆಯಿಂದ ಅದೇನು ಕಂಪ್ಲೇಂಟ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಏನು ಸಂಬಂಧಪಟ್ಟ ಅಧಿಕಾರಿಗಳು ಅವರು ಯಾವ ರೀತಿ ಡಿಸಿಷನ್ ತೊಗೊತಾರೋ ಆ ಡಿಸಿಷನ್ಗೆ ನಾವು ಬದ್ಧವಾಗಿರ್ತೀವಿ. ಜೊತೆಗೆ ಆ ರೀತಿ ಏನು ಪ್ರೊಟೆಕ್ಷನ್ ಕೊಡಬೇಕು ನಾವು ಕೊಡ್ತೀವಿ. ಹೌದು, ಏನು ನೋಡಬೇಕು, ಅದರಲ್ಲಿ ಅವ್ರದ್ದು ಏನು ಮಾಹಿತಿ ಇದೆಯೋ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಖಂಡ ತುಂಡವಾಗಿ ಈ ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸ್ತಾ ಇದ್ದಾರೆ. ಅವರು ಬೈರಮಂಗಲಕ್ಕೆ ಬಂದು ಪ್ರತಿಭಟನೆಗೂ ಕೂತ್ಕೊಂಡ್ರು, ಬಹಿರಂಗ ಚರ್ಚೆಗೆ ಮುಖ್ಯಮಂತ್ರಿಗಳಿಗೆ ಆಹ್ವಾನನೂ ಕೊಟ್ಟರು. ಇವತ್ತು ಈ ಗಲಾಟೆಯಾದ ನಂತರ ಒಂದು ವಿಡಿಯೋ ಮೆಸೇಜ್ ಕೊಟ್ಟಿದ್ದಾರೆ. ಶಾಂತ ರೀತಿಯಿಂದ ಪ್ರತಿಭಟನೆ ಇರಲಿ, ಕಾನೂನು ಕೈಗೆತ್ತಿಕೊಳ್ಳಬೇಡಿ, ಏಕಾಏಕಿ ಹಿಂಗೆ ಸರ್ವೆ ಮಾಡೋದಕ್ಕೆ ಬಂದಿರೋದು ಷಡ್ಯಂತ್ರದಂತೆ ಕಾಣಿಸ್ತಾ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದನ್ನೊಂದು ಕೇಳಿಸ್ತಾರೆ. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ.
ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ, ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗ್ಬೋದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ರೈತರ ಹೋರಾಟಕ್ಕೆ ಇವತ್ತು ಸರ್ಕಾರ ಅವರ ವಿರುದ್ಧ ದೌರ್ಜನ್ಯವನ್ನು ಎಸಗತಕ್ಕಂಥದ್ದು, ತಮ್ಮಗಳನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದೇನಿದೆ, ಇದಕ್ಕೆ ಯಾವುದೇ ಕಾರಣಕ್ಕೂ ತಾವು ಸರ್ಕಾರದ ಸೂಚನೆಗಳೇನಿದೆ ಹೆದರಿ ರೈತ ವಿರೋಧಿ ನೀತಿಗಳನ್ನು ಮಾಡಿದ್ರೆ ಆ ಒಂದು ಈ ಸರ್ಕಾರದ ಕೆಟ್ಟ ನಡವಳಿಕೆಯ ಪಾಲು ನಿಮಗೂ ಇವತ್ತು ಹಂಚ್ಕೊಳ್ತಕ್ಕಂಥ ದಿನಗಳು ಬರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರದ ಯೋಜನೆಗಳಿಗೆ ಒಂದು ವಿಚಿತ್ರ ಸ್ವಭಾವ ಇರುತ್ತೆ. ಯೋಜನೆಯಿಂದ ಒಳ್ಳೆಯದಾದರೆ ಆ ಭಾಗದ ಜನ ಅಷ್ಟೇ ಮಾತಾಡ್ಕೊಳ್ಳೋದು, ಕೆಟ್ಟದ್ದಾದರೆ ರಾಜ್ಯ ಸರ್ಕಾರದಿಂದಾದರೆ ಇಡೀ ರಾಜ್ಯ ಮಾತಾಡ್ಕೊಳ್ಳುತ್ತೆ, ಕೇಂದ್ರ ಸರ್ಕಾರದಿಂದಾದರೆ ಇಡೀ ದೇಶ ಮಾತಾಡ್ಕೊಳ್ಳುತ್ತೆ ಕೆಟ್ಟದ್ದಾದರೆ. ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ಮಾಧ್ಯಮ ಯುಗದಲ್ಲಿ ದೃಶ್ಯಗಳು ಪರ್ಸೆಪ್ಷನ್ ಬ್ಯಾಟಲನ್ನು, ದೃಷ್ಟಿಕೋನದ ಯುದ್ಧವನ್ನು ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗಿಬಿಡ್ತವೆ. ಲುಕ್ ಎಟ್ ದೀಸ್ ವಿಜುವಲ್ಸ್. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ತಮ್ಮ ನಿರ್ಧಾರವನ್ನು ತಾವೇ ಮರುಪರಿಶೀಲನೆಗೆ ಒಳಪಡಿಸಬೇಕಾದ ಸಮಯ ಬಂದಿದೆಯೋ ಏನೋ ಅನ್ನಿಸ್ತಾ ಇದೆ. ಇಂಥ ಘಟನೆಗಳು ರಾಜಕೀಯದ ದಿಕ್ಕುಗಳನ್ನು ಬದಲಿಸಿರುವ ಉದಾಹರಣೆ ಇದೆ. ಪಶ್ಚಿಮ ಬಂಗಾಳ ನಂದಿಗ್ರಾಮದಲ್ಲಿ ಟಾಟಾದವರು ಮಾಡೋದಕ್ಕೆ ಹೊರಟಿರುವ ನ್ಯಾನೋ ಫ್ಯಾಕ್ಟರಿಯ ವಿರುದ್ಧ ಮಮತಾ ಬ್ಯಾನರ್ಜಿಯವರು ಆರಂಭಿಸಿದ, ಆಗಿನ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ, ಬುದ್ಧದೇವ್ ಭಟ್ಟಾಚಾರ್ಯ ಸರ್ಕಾರದ ವಿರುದ್ಧ ಅವರು ಆರಂಭಿಸಿದ ಹೋರಾಟ ಮಮತಾ ಬ್ಯಾನರ್ಜಿಯವರ ರಾಜಕೀಯ ಬದುಕಿನ ದಿಕ್ಕನ್ನೇ ಬದಲು ಮಾಡಬಹುದು. ಇಡೀ ದೇಶ ಮಾತಾಡ್ತಿತ್ತು ಆ ಹೋರಾಟ ನಡೆದ ಸಂದರ್ಭದಲ್ಲಿ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅವರದ್ದೇ ಪಕ್ಷದ ಅನೇಕ ಹಿರಿಯರ ಸಲಹೆ ಕೊಟ್ಟಿದ್ದಾರಂತೆ. ಬರ್ತಾ ಬರ್ತಾ ನೆಗೆಟಿವ್ ಆಗ್ತಾ ಇದೆ, ಯೋಚನೆ ಮಾಡಿ ಇದನ್ನು ನಿಜವಾಗ್ಲೂ ಮಾಡಬೇಕಾ ಅಂತ ಪ್ರಶ್ನೆ ಕೇಳಿದಾರಂತೆ, ಸಲಹೆ ಕೊಟ್ಟಿದ್ದಾರಂತೆ. ಈ ಪ್ರತಿಭಟನೆಯ ನಂತರ ಬಹುಶಃ DK ಶಿವಕುಮಾರ್ ಅವರು ತಮ್ಮ ನಿರ್ಧಾರವನ್ನು ತಾವೇ ಪರಿಶೀಲನೆ ಮಾಡಿಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಈಗ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿನ ಗದ್ದಲದಲ್ಲಿದ್ದಾರೆ. ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸ ಮುಗಿಸಿಕೊಂಡು ದೆಹಲಿಗೆ ಇವತ್ತು ಬಂದರು. ಅವರು ಬರೋದನ್ನೇ ದಾರಿ ಕಾಯ್ತಾ ಇದ್ದರು ಕರ್ನಾಟಕದ ಎಲ್ಲ ನಾಯಕರು. ಯಾವುದೇ ಕ್ಷಣದಲ್ಲಿ DK ಶಿವಕುಮಾರ್ ಅವರಿಗೆ ದೆಹಲಿಗೆ ಬನ್ನಿ ಅಂತ ಫೋನ್ ಬರಬಹುದು. ತಯಾರಾಗಿದ್ದಾರೆ ಅವರು. ನಾಳೆ ನಾಡಿದ್ದೇನು TPನೇ ಹಾಕಿಲ್ವಂತೆ, ನಮ್ಮ ರಿಪೋರ್ಟರ್ಸ್ ಹೇಳ್ತಾ ಇದ್ದರು. ಓಪನ್ ಇಟ್ಕೊಂಡಿದ್ದಾರೆ. ಯಾವ ಕ್ಷಣದಲ್ಲಾದರೂ ದೆಹಲಿಯಿಂದ ಕರೆ ಬರಬಹುದು. ಅವ್ರಿಗೆ ಕೇಳಿದಾಗ ಹೇಳಿದ್ರು, ಇನ್ನೊಂದು ಕೆಲಸಕ್ಕೆ ದಿಲ್ಲಿಗೆ ಹೋಗಿ ಬರಬೇಕಾಗಿದೆ, ಆಮೇಲೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿನ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ದಿಲ್ಲಿಗೆ ಹೋಗ್ತೀನಿ ಅಂತ ಅವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿ ತಲುಪಿದ್ದಾರೆ. ಇವತ್ತು ರಾತ್ರಿ ಅವರು ವೇಣುಗೋಪಾಲ್ ಅವರು ಕೂತ್ಕೊಂಡು ಒಂದು ಸುತ್ತಿನ ಚರ್ಚೆಯನ್ನು ಮಾಡಿ ಮುಗಿಸ್ತಾರಂತೆ. 20 ಜನರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. 20ಕ್ಕೆ 20 ಈಗಲೇ ಫಿಲ್ ಮಾಡಿಕೊಳ್ತಾರ. ಅಸಮಾಧಾನಿತರು ಒಂದಷ್ಟು ಜನ ಇರ್ತಾರೆ. ಅವ್ರಿಗೋಸ್ಕರ ಒಂದು 2 ಸ್ಥಾನ ಇಟ್ಕೊಂಡು 2 ಖಾಲಿ ಇದೆ, ತಗೋತೀವಿ ಅಂತ ಹೇಳ್ಕೊಂಡು 18 ಮಾತ್ರ ಈಗ ಫಿಲ್ ಮಾಡ್ಕೊಳ್ತಾರೆ. ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ದಂಗಿದೆ, ಆಷಾಢದಲ್ಲಾದರೆ ಆಷಾಢದಲ್ಲೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿ ಮುಗಿಸೋಣ ಅಂತ. 6ನೇ ತಾರೀಕು ಆಗಸ್ಟ್ 6ರಿಂದ ಅಧಿವೇಶನ ಶುರುವಾಗ್ತಾ ಇದೆ. ಅಧಿವೇಶನಕ್ಕೆ ಫುಲ್ ಫ್ಲೆಡ್ಜ್ಡ್ ಕ್ಯಾಬಿನೆಟ್ನೊಂದಿಗೆ ಹೋಗುವ ಆಲೋಚನೆ DK ಶಿವಕುಮಾರ್ ಅವರದ್ದು. ಒಂದು ಕಡೆ ಈ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಅಂದಾಗ ಮಂತ್ರಿಗಳಾಗಬೇಕು ಅಂದುಕೊಂಡಿರುವವರ ಪ್ರಯತ್ನಗಳು ಕೂಡ ಜೋರಾಗ್ತವೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್ರವರೆಲ್ಲ ಹೋಗಿ ಭೇಟಿಯಾದರಂತೆ ಮತ್ತೊಮ್ಮೆ ಮಂತ್ರಿ ಆಗಬೇಕು ಅಂತ. ದಿನೇಶ್ ಗುಂಡೂರಾವ್ ಅವರಿಗೆ, ಎಚ್ ಕೆ ಪಾಟೀಲ್ರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪೀಕರ್ ಆಗೋದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡಬಾರ್ದು ಅಂತ ಕೇಳಿಬಿಟ್ರಂತೆ. ಮಂತ್ರಿ ಸ್ಥಾನದಲ್ಲಿ ಇದ್ದವರಿಗೆ ಸ್ಪೀಕರ್ ಆಗು ಅಂದ್ರೆ ಕುತ್ತಿಗೆಗೆ ಬಂದುಬಿಡುತ್ತೆ. ನೋಬಡಿ ವಾಂಟ್ಸ್ ಇಟ್. ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ರಂತೆ, ನೀವು ಯಾಕೆ ಸ್ಪೀಕರ್ ಆಗಬಾರ್ದು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದು ಮತ್ತೊಮ್ಮೆ ಮಂತ್ರಿಮಂಡಲದಲ್ಲಿರುವ ಪ್ರಯತ್ನ. ಈಗಾಗಲೇ 13 ಜನ ಏನು ಸಚಿವರಾಗಿದ್ದಾರಲ್ಲ, ಒಬ್ಬರು ಮಹಿಳೆಯರಿಲ್ಲ. ಮಹಿಳಾ ಕೋಟಾದಲ್ಲಿ ಮತ್ತೊಮ್ಮೆ ಅವಕಾಶ ಸಿಗಲಿ ಅನ್ನೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು 2023 ಎಲೆಕ್ಷನ್ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ಅವ್ರನ್ನ ಕರ್ಕೊಂಬಂದರು ಪಕ್ಷಕ್ಕೆ. ನಮ್ಮ ಸರ್ಕಾರ ಬಂದರೆ ಮಂತ್ರಿ ಮಾಡ್ತೀವಿ ನಿಮ್ಮನ್ನು, ಬನ್ನಿ ಅಂತ. ಸರ್ಕಾರ ಬಂತು, ಬಟ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಲಿಲ್ಲ ಅವರು. ಈಗ ಮಂತ್ರಿ ಆಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ, ಲಕ್ಷ್ಮಣ ಸವದಿನ, ಅಥವಾ ಇಬ್ಬರೂನ, ಆ ಪಾಸಿಬಿಲಿಟಿ ಕೂಡ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಿಂದ ಮಿನಿಸ್ಟರ್ ಆಗಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ಈಗ ಮುಂಚಿತವಾಗೇ, ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ, ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಆದಷ್ಟು ಬೇಗನೆ ಆಗ್ತದೆ. ಆದಷ್ಟು ಬೇಗನೆ ಆಗ್ತದೆ. ಆದಷ್ಟು ಬೇಗನೆ 20 ಸ್ಥಾನಗಳಿರೋದು ಪ್ರಬಲ ಆಕಾಂಕ್ಷಿಗಳ ಸಂಖ್ಯೆನೇ 40 ಮಿನಿಸ್ಟರ್ ಮಾಡಲೇಬೇಕಪ್ಪ ಇವ್ರನ್ನ ಅನ್ನೋವಂಥವ್ರೆ 40 ಜನ ಇದ್ದಾರೆ. ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಏನೋ. ಮಂತ್ರಿಗಿರಿ ಸಿಗದೇ ಇರುವವರಿಗೆ ನಿಗಮ ಮಂಡಳಿಗಳಿದ್ದಾವೆ. ಈಗಾಗಲೇ ಯಾವ್ಯಾವ ನಿಗಮ ಮಂಡಳಿಗಳ ಅಧ್ಯಕ್ಷರು ಅಧಿಕಾರ ವಹಿಸಿಕೊಂಡು 2 ವರ್ಷಕ್ಕಿಂತ ಜಾಸ್ತಿ ಆಗಿದೆಯೋ ಅವ್ರು ರಾಜೀನಾಮೆ ಕೊಡಬೇಕು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಮಂತ್ರಿ ಸ್ಥಾನ ತಪ್ಪುತ್ತೋ ಅವರಿಗೆ ಪ್ರಬಲ ನಿಗಮ ಮಂಡಳಿಗಳು, ಪ್ರಬಲ ನಿಗಮ ಮಂಡಳಿ ಅಂದರೆ ಬಜೆಟ್ ಜಾಸ್ತಿ ಇರೋ ನಿಗಮ ಮಂಡಳಿಗಳು ಅಂತ, ಅವುಗಳನ್ನು ಕೊಟ್ಟು ಸಮಾಧಾನ ಮಾಡ್ತಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ನಲ್ಲೇ ತಗೊಳ್ತೀರಿ ಅಂದಿದ್ರಿ, ತಗೊಂಡಿಲ್ಲ, ಈ ಸಲನಾರು ನಮಗೆ ಅವಕಾಶ ಸಿಗಲಿ ಅಂತ ಬೇಡು ಅಂತ ಕೇಳ್ತಾ ಇರುವಂಥ ಶಿವಲಿಂಗೇಗೌಡರು ಥರದವ್ರು ಇದ್ದಾರೆ, ಅಶೋಕ್ ಪಟ್ಟಣ ಥರದವ್ರು ಇದ್ದಾರೆ. ಇಲ್ಲಿ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಇದೆ. ಮಂತ್ರಿಗಳಾಗುವುದಕ್ಕೆ ಅರ್ಹರು ಅನ್ನಿಸಿಕೊಂಡಿರುವ ಶಾಸಕರ ಸಂಖ್ಯೆನೇ ತುಂಬ ದೊಡ್ಡ ಪ್ರಮಾಣದಲ್ಲಿರುವುದೇ ಸಮಸ್ಯೆಯಾಗಿದೆ. ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಮ ಅಧ್ಯಕ್ಷರು ಬೆಂಗಳೂರಿಗೆ ಇದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಬಂದು ಆದಷ್ಟು ಬೇಗನೆ ಮಂತ್ರಿ ಮಾಡಲಿ ಅಂತ ಹೇಳಿದ್ವಿ. ಕರೆಯೋ ಚಾನ್ಸಸ್ ಇದೆ ಸ್ವಾಮಿ, ಇವತ್ತು ನಾಳೆ ಕರೆಯೋ ಚಾನ್ಸಸ್ ಇದೆ. ಇನ್ನೊಂದು 2-3 ದಿನದಾಗೆ ಕರೆದು ಎಲ್ಲ ಫೈನಲೈಸ್ ಮಾಡೋ ಆಸೆ ಭಾವನೆಗೆ ನಾವೆಲ್ಲ ಇದ್ದೀವಿ. ಆಷಾಢ ಗೀಷಾಢ ಎಲ್ಲ ಯಾರು ನೋಡೋಕೆ ಹೋಗಲ್ಲ. ಆಷಾಢ ಗೀಷಾಢ ಹೋಗೋದು ಇನ್ನೂ 1 ತಿಂಗಳು ಹೋಗ್ಬಿಡ್ತದೆ. ಆಮೇಲೆ ಸರ್ಕಾರ ನಡಿಬೇಕಲ್ಲ, ಅವ್ರು ನೋಡಿ ಜ್ಯೋತಿಷಿ, ಅವ್ರು ನೋಡ್ತಾರೆ, ಜ್ಯೋತಿಷ್ಯ ನೋಡ್ಬಿಟ್ಟೆ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅದಕ್ಕೊಂದು ಏನಾದ್ರು ಬೇರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಹುಡುಕ್ತೀವಿ. ಆಷಾಢಗೆ ಏನು ಎಫೆಕ್ಟ್ ಆಗ್ದಂಗೆ ಬೇರೆ ಒಂದು ಪೂಜೆ ಮಾಡಿಸ್ತೀವಿ, ಏನು ತೊಂದರೆ ಇಲ್ಲ. ನಾನು ಭಾಳ ಸೀನಿಯರ್ ಇದ್ದೀನಿ ಪಕ್ಷ. ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನಮ್ಮ ಹೈಕಮಾಂಡ್ನವ್ರಿಗೂ ನಮ್ಮ ರಾಜ್ಯದ ನಾಯಕರುಗಳಿಗೆ ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್, ಎಷ್ಟು ವರ್ಷದಿಂದ ನಾವು ಪಕ್ಷದಾಗಿದ್ದೀವಿ ಅದನ್ನು ನೋಡಿಕೊಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಸನ ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ ಮುಂದಿನ ರಾಜಕೀಯದ ಭವಿಷ್ಯ ದೃಷ್ಟಿಯಿಂದ, ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರನ ಸಿದ್ದರಾಮಣ್ಣವರು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿದ್ದಾರೆ, ಸಿಗುತ್ತೆ ಅನ್ನೋ ಭರವಸೆನ ಹೇಳ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ. ಹೈಕಮಾಂಡ್ ಏನು ತೀರ್ಮಾನ ತಗೋತಿತ್ತು ಅದಕ್ಕೆ ಬದ್ಧರಾಗಿರುತ್ತೆ. JDSನಿಂದ ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೆ 3 ಜನ ಸೇರಿ ನನಗೆ ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಬನ್ನಿ ಅಂತ ಕರ್ಕೊಂಡಿದ್ರು. ಇದರಿಂದ ಅದೇ ವಿಶ್ವಾಸದಲ್ಲಿ ನಡ್ಕೊಂಡಿದ್ದಾರೆ, ಮುಂದೆ ನಡ್ಕೋತಾರೆ ಅಂತ ಭಾವನೆ ಇದೆ, ವಿಶ್ವಾಸವಂತೂ ಇದೆ. ಈ ಕೇಸ್ನಲ್ಲಿ 4 ಜನ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ.
ವಿಚಾರಣೆ CBIನಿಂದ ನಡೀಬೇಕು. CBIಗೂ ಕೂಡ ನೀವು ಹೆಂಗೆ ಬೇಕೋ ಹಂಗೆ ವಿಚಾರಣೆ ಮಾಡಿಕೊಂಡು ಬನ್ನಿ ಅಂತ ಬಿಡೋದಲ್ಲ, ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ವಿಚಾರಣೆ ನಡೀಬೇಕು ಅಂತ 4 ಜನ ಅರ್ಜಿ ಹಾಕಿದ್ದಾರೆ. ಅರ್ಜಿಗಳನ್ನು ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ವಿಚಾರಣೆಗೆ ಕೈಗೆತ್ತಿಕೊಂಡಿತು. ವಿಚಾರಣೆ ಕೈಗೆತ್ಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ರಾಮ ಮಂದಿರ ಟ್ರಸ್ಟಿಗೆ, ಉತ್ತರ ಪ್ರದೇಶ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೊಟ್ಟಿರುವ ನೋಟಿಸ್ನಲ್ಲಿ ಇದನ್ನೇನು SIT ಇನ್ವೆಸ್ಟಿಗೇಷನ್ ಏನಾಗಿದೆ ಮುಚ್ಚಿದ ಲಕೋಟೆಯಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಮುಂದಿನ ವಿಚಾರಣೆ 20ನೇ ತಾರೀಕು. ಕೇವಲ ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ CBI ವಿಚಾರಣೆ ಅಲ್ಲ, ಅದಕ್ಕಿಂತಲೂ ವಿಶ್ವಾಸಾರ್ಹವಾದ, ಅದಕ್ಕಿಂತಲೂ ಖಡಕ್ಕಾಗಿ ನಡೆಯಬಹುದಾದ, ಅದಕ್ಕಿಂತಲೂ ಪಾರದರ್ಶಕವಾಗಿ ನಡೆಯಬಹುದಾದ ಇನ್ಯಾವುದಾದರೂ ವಿಚಾರಣೆ ಇದ್ದರೆ ಅದನ್ನೇ ಮಾಡಬೇಕು ಈ ವಿಷಯದಲ್ಲಿ. ಅದಕ್ಕಿಂತಲೂ ದೊಡ್ಡ ಏಜೆನ್ಸಿ ಯಾವುದಾದ್ರೂ ಇದ್ದರೆ ಆ ಏಜೆನ್ಸಿಯಿಂದಲೇ ವಿಚಾರಣೆ ನಡೆಸೋದಕ್ಕೆ ಅಡ್ಡಿ ಇಲ್ಲ. ನನಗೆ ಕುತೂಹಲ ಇರೋದು ಉತ್ತರ ಪ್ರದೇಶ ಸರ್ಕಾರ ಈಗೇನು ಹೇಳುತ್ತೆ, ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ರಾಮ ಮಂದಿರ ಟ್ರಸ್ಟ್ ಏನು ಹೇಳುತ್ತೆ ಅಂತ. ಯಾರೂ ಕೂಡ ಇದನ್ನು ಆಬ್ಜೆಕ್ಟ್ ಮಾಡಬಾರದು. ಇದು ಭಕ್ತರ ಭಾವನೆಯ ದೃಷ್ಟಿಯಿಂದ ಹೇಳ್ತಾ ಇರುವ ಮಾತು. CBI ಇನ್ವೆಸ್ಟಿಗೇಷನ್ನು, CBIನವರು ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥದ್ದನ್ನು ಯಾರೂ ವಿರೋಧ ಮಾಡದೇ ಹೋದರೆ, ಈ ಅರ್ಜಿಗೆ ಯಾರೂ ಅಬ್ಜೆಕ್ಷನ್ ಮಾಡದೇ ಹೋದರೆ, ಈ ಅಷ್ಟೂ ವಿಷಯದ ಬಗ್ಗೆ ರಾಮ ಭಕ್ತರು, ರಾಮನ ಬಗ್ಗೆ ಶ್ರದ್ಧೆ ಇಟ್ಟುಕೊಂಡಂಥವರು, ಅಯೋಧ್ಯೆಯ ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಂಥವರಿಗೆ ಇನ್ನಷ್ಟು ವಿಶ್ವಾಸ ಜಾಸ್ತಿ ಆಗತ್ತೆ, ಯಾರೂ ಅಬ್ಜೆಕ್ಷನ್ ಮಾಡದೇ ಹೋದರೆ. ಈಗಾಗಲೇ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಜೂನ್ 13ನೇ ತಾರೀಕು SIT ರಚನೆ ಮಾಡಲಾಗಿದೆ. ಜೂನ್ 23ಕ್ಕೆ ಪ್ರಾಥಮಿಕ ವರದಿಯನ್ನು SIT ಅವರು ಸಲ್ಲಿಕೆ ಮಾಡಿದ್ದಾರೆ. ತನಿಖೆ ಪೂರ್ಣಗೊಳಿಸೋದಕ್ಕೆ 15 ದಿವಸ ಎಕ್ಸ್ಟೆನ್ಷನ್ನನ್ನು ಜುಲೈ 1ನೇ ತಾರೀಕು ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿದೆ. ಜುಲೈ 6ನೇ ತಾರೀಕು ಟ್ರಸ್ಟ್ನಿಂದ ಮೀಟಿಂಗ್ ಆಯಿತು. ಇಬ್ಬರು ಟ್ರಸ್ಟಿಗಳು ಕೊಟ್ಟ ರಾಜೀನಾಮೆಯನ್ನು ಅಂಗೀಕರಿಸಿದ್ರು. ಚಂಪತ್ ರಾಯ್ ಮತ್ತು ಡಾಕ್ಟರ್ ಅನಿಲ್ ಮಿಶ್ರಾ ಅವರು ಕೊಟ್ಟ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಹಂಗಾಮಿ ನೂತನ ಪ್ರಧಾನ ಕಾರ್ಯದರ್ಶಿ ನೇಮಕ ಆಗಿದೆ. SIT ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್ ಇವತ್ತು ನೋಟಿಸ್ ಕೊಟ್ಟಿದೆ. 20ನೇ ತಾರೀಕು ಪ್ರಕರಣವನ್ನು ವಿಚಾರಣೆಗೆ ಮತ್ತೆ ಕೈಗೆತ್ತಿಕೊಳ್ತಾರಂತೆ. ಮಿಸ್ಯೂಸಿಂಗ್ ದ ಫೇತ್ ಆಫ್ ಪೀಪಲ್ ಅಂತ ಕಾಂಗ್ರೆಸ್ ಮುಖಂಡ ಪವನ್ ಖೇರಾ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಅಯೋಧ್ಯೆ ರಾಮ ಮಂದಿರ ವಿಷಯದಲ್ಲಿ ಆ ಪಕ್ಷದ ನಿಲುವು ಏನು ಅನ್ನೋ ವಿಷಯದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಅದರ ಬಾಗಿಲು ಓಪನ್ ಮಾಡಿ ಪೂಜೆಗೆ ಅವಕಾಶ ಮಾಡಿಕೊಟ್ಟವರೇ ರಾಜೀವ್ ಗಾಂಧಿ ಅಂತ, ಅಂದರೆ ದೇವಸ್ಥಾನದ ಪರವಾಗಿ ವಾದ ಮಾಡುವ ಸಂದರ್ಭದಲ್ಲಿ ಅವಕಾಶ ಕೊಟ್ಟವರೇ ರಾಜೀವ್ ಗಾಂಧಿ ಅಲ್ಲವೇನ್ರಿ. ಬಟ್ ರಾಮ ಮಂದಿರಕ್ಕಾಗಿ ನಡೆದ ಅಭಿಯಾನವನ್ನು ವಿರೋಧಿಸಿ ಮಾತಾಡಿದ್ರು ಅವರು. ಅಭಿಯಾನವನ್ನು ವಿರೋಧಿಸಿ ಇದನ್ನು ನೋಡಿದ ದೃಷ್ಟಿಕೋನ ಮತ್ತು ನೋಡಬೇಕಾದ ದೃಷ್ಟಿಕೋನದಲ್ಲಿ ಬಹುಶಃ ಬಹಳ ವ್ಯತ್ಯಾಸಗಳಿದ್ದಾವೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಹಿಂದೂ ಮುಸ್ಲಿಂ ಆಗಿದ್ದದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನುವಂಥದ್ದು ಹಿಂದೂ ಮುಸ್ಲಿಂ ಆಗಿದ್ದು ದುರಂತ. ಸೋಮನಾಥದ ವಿಷಯದಲ್ಲೂ ಆಗಿಬಿಡುತ್ತಲ್ಲ, ಅದನ್ನೇನು RSSನವ್ರು ಮಾಡಲಿಲ್ಲ, BJP ಅವರು ಮಾಡಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಆಲೋಚನೆಯನ್ನು ಸಾಕಾರ ಮಾಡಬೇಕು ಅಂತ ಆಗಿನ ಕೇಂದ್ರ ಗೃಹ ಸಚಿವರು ಹೊರಟಿದ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು. ಆಲೋಚನಾ ಲಹರಿ ಏನು ಅಂದರೆ, ಈ ದೇಶದ ಮೇಲೆ ಸಾವಿರಾರು ವರ್ಷಗಳ ಕಾಲ ವಿದೇಶಿ ದಾಳಿಕೋರರು ಬಂದರು. ಈ ಸಂಸ್ಕೃತಿಯನ್ನು, ಈ ಸಭ್ಯತೆಯನ್ನು ಸರ್ವನಾಶ ಮಾಡೋದಕ್ಕೆ ಏನೇನೋ ಪ್ರಯತ್ನ ಪಟ್ಟರು. ಕೆಲವು ಕಾಲ ಅವರು ಯಶಸ್ವಿಯಾದಂತೆ ಕಾಣಿಸ್ತಾ ಇತ್ತು. ಆ ವಿದೇಶಿ ಆಕ್ರಮಣಕಾರರನ್ನು ಈ ಸಭ್ಯತೆ, ಈ ನಾಗರಿಕತೆ ಅಂತಿಮವಾಗಿ ಸೋಲಿಸಿ ಮತ್ತೆ ತನ್ನತನವನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡಿತು ಅನ್ನೋದರ ಪ್ರತೀಕ ಸೋಮನಾಥದಲ್ಲಿರುವ ದೇವಸ್ಥಾನ, ಅಯೋಧ್ಯೆಯಲ್ಲಿರುವ ದೇವಸ್ಥಾನ. ಈ ಆಲೋಚನೆ
ಒಂದು ನಂಬಿಕೆ ಅವ್ರಿಗಿರ್ಬೇಕು, ಒಂದು ಶ್ರದ್ಧೆ ಅವ್ರಿಗಿರ್ಬೇಕು, ಒಂದು ಧಾರ್ಮಿಕ ಪೂಜಾ ವಿಧಿವಿಧಾನವನ್ನು ಅನುಸರಿಸೋರಿಗಿರ್ಬೇಕು. ಅಂದರೆ ದಡ್ತನ ಅನ್ನಿಸ್ಕೊಳ್ಳುತ್ತಷ್ಟೇ. ಅದು ದಡ್ತನ. ಅದು ತುಂಬ ದುರಂತ. ಹಿಂದೂ ಮುಸ್ಲಿಂ ಅಂತ ಆಗಿದ್ದಿದ್ದು. ಭಾರತ ಅಂತ ಈಗ ಯಾವುದನ್ನು ಕರಿತೀವಲ್ಲ, ಯಾವ ಭೂಭಾಗವನ್ನು ಕರಿತೀವಲ್ಲ, ಆ ಭೂಭಾಗದ ವ್ಯಾಪ್ತಿಯಲ್ಲಿರುವ ಎಲ್ಲರೂ ಸಂಭ್ರಮಿಸಬೇಕಾಗಿತ್ತು ಇದಕ್ಕೆ. ಹೊರಗಿನಿಂದ ಬಂದಂಥವ್ರು ಏನೇನೋ ಈ ಸಭ್ಯತೆಯನ್ನು ನಾಶ ಮಾಡೋ ಪ್ರಯತ್ನ ಮಾಡಿದ್ರು. ಆಗಲಿಲ್ಲ ನೋಡಿ ಅವ್ರ ಕೈಯಲ್ಲಿ. ಹೆಂಗೆ ನಾವು ಮತ್ತೆ ಕಟ್ಟಿ ನಿಲ್ಲಿಸಿಕೊಂಡಿದ್ದೇವೆ ಅಂತ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳುವಂಥದ್ದು ಆಗಬೇಕಾಗಿತ್ತದು. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಮಹಂತ ದೇವೇಶಾಚಾರ್ಯರು ಹೇಳಿದ್ದಾರೆ, ರಾಮ ಮಂದಿರದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ, ನಿಷ್ಪಕ್ಷಪಾತ ತನಿಖೆಗೆ ಆದೇಶಿಸಬೇಕು ಅನ್ನೋದು ನನ್ನ ಬೇಡಿಕೆ. ಎಲ್ಲ ಅನುಯಾಯಿಗಳು ಸುಪ್ರೀಂ ಕೋರ್ಟ್ನಲ್ಲಿ ನಂಬಿಕೆ ಇಡ್ತಾರೆ. ಭಕ್ತರ ಮತ್ತು ಹಿಂದೂ ಭಾವನೆಗಳನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸಬೇಕು. ಎಲ್ಲ ತನಿಖೆಗಳನ್ನು ಸುಪ್ರೀಂ ಕೋರ್ಟ್ ಸಾರ್ವಜನಿಕಗೊಳಿಸಬೇಕು ಅಂತ ಹೇಳಿದ್ದಾರೆ. ಕೆ.ಸಿ. ವೇಣುಗೋಪಾಲ್, AICC ಪ್ರಧಾನ ಕಾರ್ಯದರ್ಶಿ. ದೇಣಿಗೆ ಕಳ್ಳತನಕ್ಕೆ RSS ಕ್ಷಮೆ ಯಾಚಿಸದೇ ಇರೋದು ದೊಡ್ಡ ತಮಾಷೆ. ಮಂದಿರ ಕಳ್ಳತನಕ್ಕೆ ಕಾರಣರಾದ ಜನ ಈಗ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಈಗ ಬದ್ರಿನಾಥ ಮತ್ತು ಕೇದಾರದಲ್ಲೂ ವರದಿಯಾಗಿದೆ. ಸರ್ಕಾರ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ಗೋವಿಂದಗಿರಿ ಮಹಾರಾಜ್, ಮಂದಿರ ಟ್ರಸ್ಟ್ನ ಖಜಾಂಚಿ, ಅವ್ರು ಹೇಳಿರೋದು ಕೇಳಿಸ್ಕೊಳ್ಳಿದ್ದಾರೆ. RSS ಮತ್ತು ಹಿಂದುತ್ವದ ಸಿದ್ಧಾಂತ ಒಪ್ಪದವರಿಗೆ ನೈತಿಕತೆಯ ಅರ್ಥ ಗೊತ್ತಿಲ್ಲ. RSS ಮತ್ತು ಹಿಂದುತ್ವದ ಸಿದ್ಧಾಂತ ಒಪ್ಪದವರಿಗೆ ನೈತಿಕತೆಯ ಅರ್ಥ ಗೊತ್ತಿಲ್ಲ. ಇಂಥ ಜನ ದೊಡ್ಡ ಸಂಖ್ಯೆಯಲ್ಲಿ ಸಂಘಕ್ಕೆ ಬಂದು ಸೇರಿಕೊಂಡಿದ್ದಾರೆ. ಗಂಗೆ ಶುದ್ಧವಾಗಿದ್ದಾಳೆ, ಆದರೆ ಮಲಿನ ನೀರು ಅದರಲ್ಲಿ ಸೇರಿಕೊಳ್ಳುತ್ತಿದೆ. ಇದೇ ರೀತಿ ರಾಜಕೀಯ ಪಕ್ಷಾಂತರಿಗಳಿಂದ ಸಂಘ ಪರಿವಾರ ಮಲಿನವಾಗ್ತಾ ಇದೆ ಅಂತ ಗೋವಿಂದಗಿರಿ ಮಹಾರಾಜ್, ಮಂದಿರ ಟ್ರಸ್ಟ್ನ ಖಜಾಂಚಿಯವರ ಹೇಳಿಕೆ ಇದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ನಿಂದ ನನ್ನ ನಿರೀಕ್ಷೆ ಇದು. CBI ತನಿಖೆ ಆಗಬೇಕು ಮತ್ತು ಸುಪ್ರೀಂ ಕೋರ್ಟ್ ಸ್ವತಃ ಅದರ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳಬೇಕು. ರಾಮ ಭಕ್ತರು ರಾಮನಿಗಾಗಿ ಸಮರ್ಪಿಸಿದ ಹಣದಲ್ಲಿನ ಒಂದೊಂದು ರೂಪಾಯಿ ಕೂಡ ವಾಪಸ್ ರಾಮನಿಗೆ ಬರಬೇಕು ಮತ್ತು ಅದನ್ನು ದುರ್ಬಳಕೆ ಮಾಡಿಕೊಳ್ಳಬಹುದು ಅಂತ ಅಂದುಕೊಂಡಿದ್ದವರಿಗೆ ಏನು ಶಿಕ್ಷೆ ಕಾನೂನಿನಲ್ಲಿದೆಯೋ ಆ ಶಿಕ್ಷೆ ಆಗಬೇಕು. ಇದು ಆ ದೇವಸ್ಥಾನದ ಬಗ್ಗೆ ಶ್ರದ್ಧೆ ಇಟ್ಕೊಂಡಿರುವಂಥ ಪ್ರತಿಯೊಬ್ಬರೂ ಬಯಸ್ತಾ ಇರೋದು. ನೋಡೋಣ 20ನೇ ತಾರೀಕು ಏನಾಗುತ್ತೆ ಅಂತ. ಸುಪ್ರೀಂ ಕೋರ್ಟಿಂದ ಇನ್ನೊಂದು ಸುದ್ದಿ ಇದು. ಅಯೋಧ್ಯೆಯ ರಾಮ ಮಂದಿರ ಹತ್ತತ್ರ 500 ವರ್ಷಗಳ ನಿರಂತರ ಹೋರಾಟ, ಅದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಆದೇಶದೊಂದಿಗೆ ಬಗೆಹರಿಯಿತು ಮತ್ತು ರಾಮ ಮಂದಿರ ನಿರ್ಮಾಣ ಆಯಿತು. ಅಯೋಧ್ಯೆ ಮಾತ್ರ ಅಲ್ಲ, ಇನ್ನೂ 30,000 ದೇವಸ್ಥಾನ ಇದ್ದಾವೆ ಕಟ್ಟಬೇಕಾಗಿರುವುದು. ಕೆಲವರು 33,000 ಅಂತಾರೆ. RSSನಿಂದ ಒಂದು ನಿಲುವಿದೆ ಈ ವಿಷಯದಲ್ಲಿ. ಸರಸಂಘ ಚಾಲಕರು ಒಂದು ಸಲ ಹೇಳಿದರು, ಎಲ್ಲ ಮಸೀದಿಗಳ ಕೆಳಗೆ ಶಿವಲಿಂಗ ಹುಡುಕೋದಕ್ಕೆ ಹೋಗಬೇಡಿ, ಸದ್ಭಾವನೆ ಹಾಳಾಗ್ಬಿಡುತ್ತೆ ಅಂತ. ಅವ್ರು ಹೇಳ್ತಾ ಇರೋದು, ಈ ದೇಶದಲ್ಲಿನ ಹಿಂದೂಗಳು ಅತಿ ಹೆಚ್ಚು ಶ್ರದ್ಧೆಯನ್ನು ಇಟ್ಟುಕೊಂಡಿರುವಂಥ ಕಾಶಿ ಮತ್ತು ಮಥುರಾದಲ್ಲಿ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಏನು ಮಸೀದಿ ಕಟ್ಟಲಾಗಿದೆ, ಆ ಜಾಗದಲ್ಲಷ್ಟು ಮಂದಿರ ಆದರೆ ಸಾಕು ಅಂತ ಅದಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ನಡೀತಾನೇ ಇದ್ದಾವೆ. ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ, ಯಾಕೆ ಅಮಿಕೆಬಲಿ ಸೆಟಲ್ ಮಾಡ್ಕೋಬಾರ್ದು. ಅಮಿಕೆಬಲಿ ಸೆಟಲ್ ಅಂದರೆ ನೀವೇ ಕೂತ್ಕೊಂಡು ಮಾತಾಡಿ. ಅದನ್ನು ಕೋರ್ಟ್ ಫೆಸಿಲಿಟೇಟ್ ಮಾಡುತ್ತೆ. ಆ ಪ್ರಕ್ರಿಯೆಗೆ ಲೋಕ್ ಅದಾಲತ್ ಅಂತ ಕರೀತಾರೆ. ಇದು ಸಿವಿಲ್ ಮ್ಯಾಟರ್ಗಳಲ್ಲಿ ಇರುವಂಥ ಒಂದು ಅವಕಾಶ. ಮರ್ಡರ್ ಕೇಸ್ನಲ್ಲಿ ಅಮಿಕೆಬಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸಿವಿಲ್ ಮ್ಯಾಟರ್ನಲ್ಲಿ ಮಾಡಿಕೊಳ್ಳಬಹುದು. ಎರಡೂ ಪಾರ್ಟಿಗಳು ಬಂದು ಕೂತ್ಕೊಳ್ತವೆ, ಮಧ್ಯದಲ್ಲಿ ಒಬ್ಬ ಮಧ್ಯಸ್ಥಿಕೆ ವಹಿಸುವಂಥವ್ರು ಇರ್ತಾರೆ, ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳಬಹುದಾ ಅಂತ ಚರ್ಚೆ ಆಗುತ್ತೆ. ಆ್ಯಕ್ಚುಲಿ ಮಂದಿರದ ವಿಷಯದಲ್ಲೂ ಕೂಡ, ರಾಮ ಮಂದಿರದ ವಿಷಯದಲ್ಲೂ ಕೂಡ ಇಂಥದ್ದೊಂದು ಪ್ರಯತ್ನ ಆಗಿತ್ತು. ಈ 3 ಕೇಸ್ಗಳನ್ನು, ಒಂದು ಕಾಶಿ, ಮಥುರಾ ಮತ್ತೊಂದು ಸಂಭಲ್, 3 ವಿವಾದಗಳನ್ನು ಲೋಕ್ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳೋದಕ್ಕಾಗತ್ತಾ ಪ್ರಯತ್ನ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆಗಸ್ಟ್ 21ರಿಂದ 23ರ ತನಕ ಸಮಾಧಾನ್ ಅನ್ನುವ ಹೆಸರಿನ 3 ದಿನಗಳ ವಿಶೇಷ ಲೋಕ್ ಅದಾಲತ್ ನಡೆಯುತ್ತೆ. ಈ ಕೇಸ್ಗಳಲ್ಲಿ
ಕಾಶಿ, ಮಥುರಾ ಮತ್ತು ಸಂಭಲ್ನ ಪ್ರಕರಣಗಳಲ್ಲಿನ ಎರಡೂ ಪಾರ್ಟಿಗಳು ಬರ್ತವೆ. ಹಿಂದೂ ಪಾರ್ಟಿ ಮತ್ತು ಮುಸ್ಲಿಂ ಪಾರ್ಟಿಗಳು ಬಂದು ಕೂತ್ಕೊಳ್ತಾರೆ. ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವ ಒಂದು ಪ್ರಯತ್ನ ಇದು. ಮಥುರಾ ಔರಂಗಜೇಬನಿಂದ ಧ್ವಂಸಗೊಂಡಿತ್ತು. ಭವ್ಯ ಕೃಷ್ಣನ ದೇವಸ್ಥಾನ 1669ರಲ್ಲಿ ಔರಂಗಜೇಬ ಆದೇಶ ಕೊಟ್ಟು ಮಥುರಾದ ದೇವಸ್ಥಾನವನ್ನು ಧ್ವಂಸ ಮಾಡಿಸ್ದ. ಶಾಹಿ ಈದ್ಗಾ ಮಸೀದಿಯನ್ನು ಆತ ಅಲ್ಲಿ ಕಟ್ಟಿಸ್ದ. ಅದೇ ದೇವಸ್ಥಾನದ ಧ್ವಂಸಗೊಂಡ ಕಲ್ಲುಗಳನ್ನು ಬಳಸಿ ಶಾಹಿ ಈದ್ಗಾ ಮಸೀದಿಯನ್ನು ಅಲ್ಲಿ ಕಟ್ಟಲಾಯಿತು. ಅದಾದ ನಂತರ ಬ್ರಿಟಿಷ್ ಆಡಳಿತ, ಇಡೀ ಜಾಗ ಬ್ರಿಟಿಷರ ಹಿಡಿತಕ್ಕೆ ಬಂತು. 1804ರಲ್ಲಿ ಬ್ರಿಟಿಷರು ಅದನ್ನು ಹರಾಜಿಗೆ ಹಾಕಿದ್ರು. ಹರಾಜಿಗೆ ಹಾಕಿದಾಗ ಕಾಶಿಯ ಮಹಾರಾಜ ಅದನ್ನು ಹರಾಜಿನಲ್ಲಿ ಖರೀದಿ ಮಾಡ್ದ. ಕಾಶಿಯ ರಾಜ ಆತ ಅಲ್ಲಿ ದೇವಸ್ಥಾನ ಕಟ್ಟುವುದಕ್ಕೆ ಪ್ರಯತ್ನಿಸಿದಾಗ ಮಥುರಾದ ಮುಸ್ಲಿಮರು ಅದನ್ನು ವಿರೋಧಿಸಿದ್ರು. ಈ ಜಾಗ ನಮಗೆ ಸೇರಿದ್ದು ಅಂತ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಕೋರ್ಟ್ ಆ ಕೇಸನ್ನು ಬಗೆಹರಿಸ್ತು, ಸಿವಿಲ್ ಮ್ಯಾಟರ್ ಬಗೆಹರಿಸ್ತು. ಇಲ್ಲ ಅದು ಕಾಶಿ ರಾಜನಿಗೆ ಸೇರಿದ ಜಾಗ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಅಂತ. 1944ರಲ್ಲಿ ಮದನ್ ಮೋಹನ ಮಾಳವೀಯ ಅವರು ಟೋಟಲ್ 13 ಎಕರೆ 37 ಗುಂಟೆ ಜಾಗ, 13 ಏಕರ್ 13.37 ಏಕರ್ಸ್ ಅಷ್ಟು ಜಾಗವನ್ನು ಮದನ್ ಮೋಹನ ಮಾಳವೀಯ ಅವರು 13,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದರು ಕಾಶಿ ರಾಜಮನೆತನದವರಿಂದ. 1951ರಲ್ಲಿ ಮದನ್ ಮೋಹನ ಮಾಳವೀಯ ಅವರ ದೇಹಾಂತ್ಯ ಆಯಿತು. ಭೂಮಿಯನ್ನು, ಆ ಜಾಗವನ್ನು ಕೃಷ್ಣ ಜನ್ಮಭೂಮಿ ಟ್ರಸ್ಟ್ಗೆ ವರ್ಗಾವಣೆ ಮಾಡಲಾಯಿತು. ಟ್ರಸ್ಟ್ನಿಂದ ದೇವಸ್ಥಾನ ನಿರ್ಮಿಸೋದಕ್ಕೆ ಹೊರಟಾಗಲೂ ಕೂಡ ಮಥುರಾದ ಮುಸ್ಲಿಮರು ಅದನ್ನು ವಿರೋಧ ಮಾಡಿದ್ರು. 1953ರಲ್ಲಿ ಒಂದು ಒಪ್ಪಂದಕ್ಕೆ ಬಂದರು. ಶಾಹಿ ಮಸೀದಿಯ ಕಮಿಟಿ ಮತ್ತು ಟ್ರಸ್ಟ್ ಒಪ್ಪಂದಕ್ಕೆ ಬಂದು ಆ ಜಮೀನನ್ನು ಹಂಚಿಕೊಂಡರು. ಒಂದು ಕಡೆ ದೇವಸ್ಥಾನ, ಇನ್ನೊಂದು ಕಡೆ ಮಸೀದಿಯ ನಿರ್ಮಾಣ. 1982ರಲ್ಲಿ ದೇವಸ್ಥಾನದ ನಿರ್ಮಾಣ ಪೂರ್ತಿಯಾಗಿದೆ. ಪೂರ್ತಿ ಜಾಗವನ್ನು ಈಗ ಟ್ರಸ್ಟ್ ಕೇಳ್ತಾ ಇದೆ. ಇನ್ನು ಸಂಭಲ್, ಕಲ್ಕಿ ಅವತಾರ ಆಗುತ್ತೆ ಅಲ್ಲಿ ಅನ್ನುವ ನಂಬಿಕೆ. ಬಾಬರ್ನ ಕಾಲದಲ್ಲಿ ಸಂಭಲ್ನಲ್ಲಿದ್ದ ದೇವಸ್ಥಾನವನ್ನು ಧ್ವಂಸ ಮಾಡಿ ಅಲ್ಲಿ ಮಸೀದಿ ಕಟ್ಟಿದ್ರು, ಶಾಹಿ ಜಾಮಾ ಮಸೀದಿ. ಹರಿಹರ ದೇವಸ್ಥಾನ ಇತ್ತಲ್ಲಿ, ಭವ್ಯವಾದ ಹರಿಹರ ದೇವಸ್ಥಾನ ಇತ್ತು. 1526ರಿಂದ 29ರ ತನಕ ದೇವಸ್ಥಾನದ ನಾಶ ಮತ್ತು ಮಸೀದಿಯ ನಿರ್ಮಾಣದ ಪ್ರಕ್ರಿಯೆ ಆಯಿತು. 1526ರಿಂದ 29ರ ತನಕ. ಬಾಬರ್ನ ಕಾಲದಲ್ಲಿ 3 ಮಸೀದಿಗಳ, ದೊಡ್ಡ ಮಸೀದಿಗಳ ನಿರ್ಮಾಣಗೊಂಡು ಹಿಂದೂ ದೇವಸ್ಥಾನಗಳ ಧ್ವಂಸದ ನಂತರ ಅದರಲ್ಲಿ ಇದು ಕೂಡ ಒಂದು. ಅಯೋಧ್ಯೆ, ಪಾಣಿಪತ್ ಹತ್ರ ಇರುವ ಸಂಭಲ್. ವಿಷ್ಣುವಿನ ಕೊನೆಯ ಅವತಾರ ಕಲ್ಕಿ ಇದೇ ಜಾಗದಲ್ಲಿ ಸಂಭಲ್ನಲ್ಲಿ ಜನ್ಮ ಆಗತ್ತೆ, ಕಲ್ಕಿ ಅವತಾರ ಅನ್ನುವುದು ನಂಬಿಕೆ. ಇದು ನಿಜವಾಗಲೂ ದೇವಸ್ಥಾನವನ್ನು ಧ್ವಂಸ ಮಾಡಿ ಕಟ್ಟಿರುವ ಮಸೀದಿಯ ಅನೇಕ ಸರ್ವೆಗಳಿದ್ದಾವೆ. ಬ್ರಿಟಿಷ್ ಅಧಿಕಾರಿಗಳು ತುಂಬ ನೀಟಾಗಿ ಡಾಕ್ಯುಮೆಂಟ್ ಮಾಡಿಟ್ಟಿದ್ದಾರೆ. ಅದರ ಬಗ್ಗೆ ಸಂಶಯಗಳು ಅಂತೇನೂ ಉಳಿದಿಲ್ಲ. ಶಾಸನನೇ ಇದೆ. 1526ರಲ್ಲಿ ಮಂದಿರವನ್ನು ಧ್ವಂಸ ಮಾಡಿ ಮಸೀದಿಯನ್ನು ನಿರ್ಮಿಸಿದ್ದರ ಬಗ್ಗೆ ಶಾಸನ ಇದೆ. ಇನ್ನು ಕಾಶಿ, ಕುತುಬುದ್ದೀನ್ ಐಬಕ್ನಿಂದ ಕಾಶಿ ದೇವಸ್ಥಾನ ಹಂತ ಹಂತವಾಗಿ ಹಲವು ಎಪಿಸೋಡ್ಗಳಲ್ಲಿ ಧ್ವಂಸವಾಗಿರುವ ದೇವಸ್ಥಾನ ಅದು. 1194 ಕುತುಬುದ್ದೀನ್ ಐಬಕ್ ಧ್ವಂಸ ಮಾಡ್ದ. 1236ರಿಂದ 1240ರ ಮಧ್ಯದಲ್ಲಿ ರಜಿಯಾ ಸುಲ್ತಾನ ಅಲ್ಲೊಂದು ಮಸೀದಿ ಕಟ್ಟಿದ್ಲು. 1390ರಿಂದ 1400ರ ಅವಧಿಯಲ್ಲಿ ಅವಿಮುಕ್ತೇಶ್ವರ ಜಾಗದಲ್ಲಿ ಹಿಂದೂಗಳು ಸೇರ್ಕೊಂಡು ಒಂದು ದೇವಸ್ಥಾನ ಕಟ್ಟಿದ್ರು. 1436ರಿಂದ 1458 ಜಾನ್ಪುರದ ರಾಜ ಹುಸೇನ್ ಶಾರ್ಜಿ ಆ ದೇವಸ್ಥಾನವನ್ನು ಧ್ವಂಸ ಮಾಡ್ದ. 1475ರಿಂದ 1480ರ ಮಧ್ಯದಲ್ಲಿ ಅನೇಕ ಹಿಂದೂ ರಾಜರುಗಳು ಸೇರಿಕೊಂಡು ಮತ್ತೆ ದೇವಸ್ಥಾನ ಕಟ್ಟಿದ್ರು. 1490ರಲ್ಲಿ ದೆಹಲಿಯನ್ನು ಆಳ್ತಾ ಇದ್ದ ಲೋಧಿ ಸುಲ್ತಾನ ಬಂದು ಮತ್ತೆ ದೇವಸ್ಥಾನ ಒಡೆದ. 1585ರಲ್ಲಿ ರಾಜ ಮಾನಸಿಂಗ್ ಮತ್ತೆ ದೇವಸ್ಥಾನ ನಿರ್ಮಾಣ ಮಾಡ್ದ. 1669ರಲ್ಲಿ ಔರಂಗಜೇಬ ಮತ್ತೆ ದೇವಸ್ಥಾನ ಧ್ವಂಸ ಮಾಡ್ದ. 1776ರಿಂದ 80ರ ಮಧ್ಯದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಮಸೀದಿಯ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನವನ್ನು ನಿರ್ಮಿಸಿದರು, ಮರಾಠ ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಕಾಶಿ ಕಾರಿಡಾರ್ ನಿರ್ಮಾಣ ಆದ ನಂತರ ಅಹಲ್ಯಾಬಾಯಿ ಹೋಳ್ಕರ್ದು ಪ್ರತಿಮೆ ಮಾಡಿಟ್ಟಿದ್ದಾರೆ ಅಲ್ಲಿ. 1835ರಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಅದರ ಮೇಲೆ, ಆ ದೇವಸ್ಥಾನದ ಮೇಲೆ 1 ಟನ್ ಚಿನ್ನದ ಹೊದಿಕೆಯನ್ನು ಹೊದಿಸ್ದ.
ಗೋಪುರಕ್ಕೆ. ಇದು ಕಾಶಿ ವಿಶ್ವನಾಥ ದೇಗುಲ ಮತ್ತು ಅದರ ಪಕ್ಕದಲ್ಲಿ ದೇವಸ್ಥಾನವನ್ನು ಧ್ವಂಸ ಮಾಡಿ ನಿರ್ಮಾಣ ಮಾಡಿರುವಂಥ ಜ್ಞಾನವ್ಯಾಪಿ ಮಸೀದಿಯ ಮಧ್ಯದ ವಿವಾದ. ಈ 3 ವಿವಾದಗಳನ್ನು ಆಗಸ್ಟ್ 21ರಿಂದ 23ರ ತನಕ ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬಗೆಹರಿದ್ರೆ ಹರಿತು ಅಂತ ಹೇಳ್ತೀವಿ, ಇಲ್ಲದೇ ಇದ್ರೆ ಇಲ್ಲ ಅಂತ ಹೇಳ್ತೀವಿ. ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಆತ್ಮಹತ್ಯೆಯ ಮಾತುಗಳನ್ನು ಆಡಿದ್ದರು. ಅಂದರೆ ಆತ್ಮಹತ್ಯೆ ಆಲೋಚನೆ ಮಾಡಿದ್ದರು ಅಂತ ಹೇಳಲಾರೆ, ನಾನು ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಹಿಂಗಾದರೆ ಅಂತ ಹೇಳಿದ್ರಂತೆ. ಇದು ಫಸ್ಟ್ ಪರ್ಸನ್ ಅಕೌಂಟ್. ಎಸ್.ವೈ. ಖುರೇಶಿ ಅವರು ಕೇಂದ್ರ ಚುನಾವಣಾ ಆಯುಕ್ತರಾಗಿದ್ದವರು. ಅವರೊಂದು ಪುಸ್ತಕ ಬರೆದಿದ್ದಾರೆ, 100 ಮೆಮೊರೀಸ್ ನಾಟ್ ಅ ಮೆಮೊಯರ್, ಇಂಡಿಯಾ ಆ್ಯಂಡ್ ಐ ಅಂತ. ಇಂಡಿಯಾ ಆ್ಯಂಡ್ ಐ, 100 ಮೆಮೊರೀಸ್ ನಾಟ್ ಅ ಮೆಮೊಯರ್ ಪುಸ್ತಕದ ಹೆಸರು. ಅವರು ಎಲೆಕ್ಷನ್ ಕಮಿಷನರ್ ಆಗಿದ್ದರು. ವಿಷಯ ಏನಪ್ಪ ಅಂದರೆ 2012ರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳು ನಡೀತಾ ಇದ್ವು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮುಸ್ಲಿಂ ಮೀಸಲಾತಿ ಹೆಚ್ಚಿಸುವ ಘೋಷಣೆ ಮಾಡ್ತಂತೆ. 4.5% ಮುಸ್ಲಿಮರಿಗೆ ಮೀಸಲಾತಿ ಇತ್ತು, ನಾವು ಗೆದ್ದು ಅಧಿಕಾರಕ್ಕೆ ಬಂದರೆ ಅದನ್ನು 9%ಗೆ ಏರಿಸ್ತೀವಿ ಅಂತ ಆಶ್ವಾಸನೆ, ಘೋಷಣೆಯನ್ನು ಮಾಡಿದ್ರಂತೆ. BJPಯವರು ಕಂಪ್ಲೇಂಟ್ ಕೊಟ್ಟರು ಎಲೆಕ್ಷನ್ ಕಮಿಷನ್ಗೆ, ಇದು ನೀತಿ ಸಂಹಿತೆಯ ಉಲ್ಲಂಘನೆ, ಚುನಾವಣೆ ನಡೀತಿರುವಾಗ ಧರ್ಮದ ಆಧಾರದ ಮೇಲೆ ಈ ರೀತಿಯ ಘೋಷಣೆಗಳನ್ನು ಮಾಡಬಾರ್ದು, ಕೆಲವು ನಿಯಮಗಳಿದಾವಲ್ಲ, ಆ ನಿಯಮಗಳ ಅಡಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರಂತೆ. ಕಂಪ್ಲೇಂಟ್ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಪಾರ್ಟಿಗೆ ನೋಟಿಸ್ ಕೊಡ್ತು, ಕಾಂಗ್ರೆಸ್ಸಿಗೆ ನೋಟಿಸ್ ಕೊಟ್ಟರು ಅವರು, ಮತ್ತು ಎಚ್ಚರಿಕೆ ಕೊಟ್ಟರು ಹೀಗೆಲ್ಲ ಮಾಡಂಗಿಲ್ಲ ಅಂತ. ಅದಕ್ಕೆ ಕಾಂಗ್ರೆಸ್ನವರು ಸಿಟ್ಟಿಗೆದ್ದು ಎಲೆಕ್ಷನ್ ಕಮಿಷನ್ ವಿರುದ್ಧ ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನು ಕೊಟ್ಟುಬಿಟ್ರು. ಇಟ್ ವಾಸ್ ಇನ್ 2012. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ಕೇಂದ್ರದಲ್ಲಿ UPA ಸರ್ಕಾರ ಇದೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಹೆಂಗೆ ನೋಟಿಸ್ ಕೊಡ್ತು ನಮಗೆ ಅಂತ ಬಾಯಿಗೆ ಬಂದಂಗೆ ಬೈದುಬಿಟ್ರಂತೆ. ಇದು ಖುರೇಶಿ ಅವರಿಗೆ ಬೇಜಾರಾಯಿತು, ಎಲೆಕ್ಷನ್ ಕಮಿಷನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬಿಟ್ರಲ್ಲ ಅಂತ. ಪ್ರಧಾನಮಂತ್ರಿಗಳಿಗೆ ಮೀಡಿಯಾ ಸೆಕ್ರೆಟ್ರಿ ಇರ್ತಾರೆ, ಮೀಡಿಯಾ ಸೆಕ್ರೆಟ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಏನ್ರಿ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಮಿನಿಸ್ಟರ್ಸು ಅಂತ, ಮಿನಿಸ್ಟರ್ಸ್ ಹಿಂಗೆಲ್ಲ ಮಾತಾಡ್ತಿದ್ದಾರೆ. ಆ ವಿಷಯವನ್ನು ಮೀಡಿಯಾ ಸೆಕ್ರೆಟ್ರಿ ಪ್ರಧಾನಮಂತ್ರಿಗಳ ಗಮನಕ್ಕೆ ತರ್ತಾರೆ. ಹೇಳಿಕೆ ಕೊಟ್ಟವರು ಯಾರು? ಈ ಕಡೆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ, ಸಲ್ಮಾನ್ ಖುರ್ಷಿದ್. 4.5% ಇರುವ ಮೀಸಲಾತಿನ 9%ಗೆ ತರ್ತೀವಿ ಅಂತ. ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಗೆ BJP ಅವರು ಅಬ್ಜೆಕ್ಟ್ ಮಾಡಿದ್ರು. ಎಲೆಕ್ಷನ್ ಕಮಿಷನ್ ಕಾಂಗ್ರೆಸ್ಸಿಗೆ ನೋಟಿಸ್ ಕೊಡ್ತು. ಕಾಂಗ್ರೆಸ್ನಲ್ಲಿ ಆಗ ಅಂದರೆ ಕೇಂದ್ರ ಸಚಿವರಾಗಿದ್ದವರೆಲ್ಲ ಎಲೆಕ್ಷನ್ ಕಮಿಷನ್ ವಿರುದ್ಧ ಮುಗಿಬಿದ್ದು ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಖುರೇಶಿ ಎಲೆಕ್ಷನ್ ಕಮಿಷನರು ಮೀಡಿಯಾ ಸೆಕ್ರೆಟ್ರಿಗೆ, ಪ್ರಧಾನಮಂತ್ರಿಗಳ ಮೀಡಿಯಾ ಸೆಕ್ರೆಟ್ರಿಗೆ ಬೇಜಾರು ಹೇಳಿದ್ರು, ಇದೆಲ್ಲ ಒಳ್ಳೆಯದಲ್ಲ, ಎಲೆಕ್ಷನ್ ಕಮಿಷನ್ ಬಗ್ಗೆ ಹೆಂಗೆ ಯಾಕೆ ಮಾತಾಡ್ತೀರಿ ಅಂತ. ಅದಾದ ಮೇಲೆ ಮನಮೋಹನ್ ಸಿಂಗ್ ಅವರು ಹೇಳ್ತಾರಂತೆ, ನಾನು ಮಾತಾಡಬೇಕು ಎಲೆಕ್ಷನ್ ಕಮಿಷನರ್ಗೆ ಅಂತ. ಖುರೇಶಿ ಅವರು ಹೋಗಿ ಮನಮೋಹನ್ ಸಿಂಗರು ಭೇಟಿ ಆಗ್ತಾರೆ. ಭೇಟಿಯಾದ ಸಂದರ್ಭದಲ್ಲಿ ನಿಮಗೆ ಅಷ್ಟು ಬೇಜಾರಾಗಿದ್ದರೆ ನಾನು ಸೂಯಿಸೈಡ್ ಮಾಡ್ಕೊಂಬಿಡ್ತೀನಿ ಅಂದ್ರಂತೆ ಮನಮೋಹನ್ ಸಿಂಗ್. ನಿಮಗೆ ಅಷ್ಟು ಬೇಜಾರಾಗಿದ್ದರೆ ನಾನು ಸೂಯಿಸೈಡ್ ಮಾಡ್ಕೊಂಬಿಡ್ತೀನಿ. ಚುನಾವಣಾ ಆಯೋಗ ಕೇವಲ ಭಾರತದ ಹೆಮ್ಮೆಯಲ್ಲ, ಅದು ಪ್ರಜಾಪ್ರಭುತ್ವದ ಆತ್ಮ. ಪ್ರಜಾಪ್ರಭುತ್ವ ಕಳ್ಕೊಂಡ್ರೆ ನಾವು ಎಲ್ಲನೂ ಕಳ್ಕೊಂಡಂತೆ ಅಂತ ಮನಮೋಹನ್ ಸಿಂಗ್ ಅವರು ಖುರೇಶಿ ಅವರಿಗೆ ಹೇಳಿದ್ರಂತೆ. ಅದಕ್ಕೆ ಖುರೇಶಿ ಅವರು ಹೇಳ್ತಾರೆ, ಇಲ್ಲ ಇಲ್ಲ, ನಿಮ್ಮ ಮೇಲಲ್ಲ ನಮಗೆ ಬೇಜಾರಿರೋದು, ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಯ ಮೇಲೆ ಅಂತ. ನಮ್ಮ ಪಕ್ಷದವರು ಹೀಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ಮನಮೋಹನ್ ಸಿಂಗ್ ಅವರು ಹೇಳಿದ್ರಂತೆ. ಖುರೇಶಿ ಅವರ ಪುಸ್ತಕದಲ್ಲಿ ಪ್ರಸ್ತಾಪವಾಗಿರುವ ವಿಷಯ. ಉಳಿದಂತೆ ಅಮೇರಿಕ ಇರಾನ್ ಯುದ್ಧದ ಸುದ್ದಿ ಇತ್ತು, ಬಟ್ ಟೈಮ್ ಮುಗಿದಿದೆ, ಯುದ್ಧ ಮುಂದುವರೆದಿದೆ. ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ ಅಂತ ಅಮೇರಿಕ ಹೇಳ್ತಾ ಇದೆ, ಮುಕ್ತವಾಗಿಲ್ಲ, ಅಲ್ಲಿ ಯಾವ್ದಾದ್ರು ಹಡಗು ಬಂದರೆ ಹೊಡೆದಾಕ್ತೀವಿ ಅಂತ ಇರಾನ್ನವ್ರು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.